ಕಾಂಗ್ರೆಸ್ ಶಾಸಕರೇ ಇದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು. ಚನ್ನಗಿರಿ ಶಾಸಕ ಶಿವಗಂಗಾ ಇದಕ್ಕೆ ಸಂಬಂಧಪಟ್ಟಂಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಅನ್ಯಾಯ ಅಂತ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಮಾತಾಡಿದರು. ಜಾತಿ ಗಣತಿ ಬಗ್ಗೆ ಒಕ್ಕಲಿಗ ಶಾಸಕರು ಸಭೆ ಮಾಡಿದ್ದಾರೆ. ಲಿಂಗಾಯತ ಶಾಸಕರು ಯಾಕೆ ಸಭೆ ಮಾಡಿಲ್ಲ? ಇಲ್ಲಿ ತನಕ ಲಿಂಗಾಯತ ಶಾಸಕರು ಯಾವುದೇ ಸಭೆ ಕರೆದಿಲ್ಲ. ಯಾಕೆ? ಈಶ್ವರ್ ಖಂಡ್ರೆ ಅವರಿಗೆ ನಾನು ಫೋನ್ ಮಾಡ್ತಾನೆ ಇದ್ದೀನಿ, ಎಷ್ಟು ಕಾಲ್ ಮಾಡಿದ್ರು ಕೂಡ ರಿಸೀವ್ ಮಾಡ್ತಾ ಇಲ್ಲ. ಲಿಂಗಾಯತ ಸಮಾಜದ 7 ಸಚಿವರು ರಾಜೀನಾಮೆ ಕೊಡಲಿ, ಸಚಿವ ಸ್ಥಾನವನ್ನು ತ್ಯಜಿಸಲಿ, ಇದು ಶಿವಗಂಗಾ ಆಗ್ರಹ. ಚರ್ಚೆ ಮಾಡಲಿ, ಆದರೆ ಬಹಿರಂಗ ಪಡಿಸಬಾರ್ದು. ಒಂದ್ಸರಿ ಎಲ್ಲ ಶಾಸಕರ ಒಂದು ಸಭೆ ಕರೆದು ಮುಖ್ಯಮಂತ್ರಿಗಳು ಆಗುವುಗಳನ್ನ ಚರ್ಚೆ ಮಾಡಿ ತದನಂತರ ಅದನ್ನು ಜಾರಿ ಮಾಡಬೇಕು ಅಂತ ನಾನು ಈ ಮೂಲಕ ಒತ್ತಾಯನೇ ಮಾಡ್ತೀನಿ, ಮನವಿಯೆಲ್ಲ ಒತ್ತಾಯನೇ ಮಾಡ್ತೀನಿ. ಅಭಿ, ಸೈಟ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಈಗ ಅವರು ಸೀನಿಯರ್ ಇದ್ದಾರೆ, ಅವ್ರು ಹೇಳೋ ಮಾತುಗಳು ಸತ್ಯ ಇರ್ತದೆ, ಹಂಗಂತ ನಾವು ಅದನ್ನೆಲ್ಲ ಮಾತಾಡೋಕ್ಕಾಗಲ್ಲ. ಆದರೂ ಒಬ್ಬರು ಹಿರಿಯರು ಇವತ್ತು ಖಡಕ್ಕಾಗಿ ಒಬ್ಬರು ಸಮಾಜದ ಪರ ನಿಂತಿದ್ದಾರೆ, ನಾನು ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ತೀನಿ. ಈ ಲಿಂಗಾಯತರು ಲೀಡರ್ ಯಾರು ಕರೆದ್ರು? ಇವ್ರು ಯಾವ ನೈತಿಕತೆ ಇದೆ? ಮುಖ್ಯಮಂತ್ರಿ ಏನು 7 ಜನ ಮಂತ್ರಿಗಳು ಏನಿದ್ದಾರೆ ಇವತ್ತು, ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಎಲ್ಲರೂ ಒಬ್ರು ಕರೆದಿದ್ದಾರೆ, ಕರೆದು ಏನಾದ್ರು ಚರ್ಚೆ ಮಾಡಿದಾರ? ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದಾರ? ಈಶ್ವರ್ ಖಂಡ್ರೆ ರಿಸೀವ್ ಮಾಡಲಿಲ್ಲ. ಇದೇ ಚರ್ಚೆ ಕೇಳ್ದಾಣ, ಹಿಂಗೆ ಸೇರಿಸ್ರಿ, ಹಿಂಗೆ ಮಾಡೋಣ, ನಾವು ಒಂದು ಮಾತಾಡೋಣ ಅಂದರೆ ಫೋನ್ ರಿಸೀವ್ ಮಾಡಲ್ಲ. ಯಾವ ರೀತಿ ಚರ್ಚೆ ಮಾಡ್ಬೇಕು? ಇವ್ರನ್ನೆಲ್ಲ 7 ಜನನೂ ಲಿಂಗಾಯತರ ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸಿ